ಸಾಯಿರಾಮ್ ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಸಾಯಿ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ನೀವೇನಾದರೂ ಇಂದು ಈ ವಿಡಿಯೋ ಕ್ಲಿಕ್ ಮಾಡಿದ್ದರೆ ನೆನಪಿಡಿ, ಇದು ಕೇವಲ ಕಾಕತಾಳೀಯವಲ್ಲ. ಸಾಯಿ ಬಾಬಾ ಅವರೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾರೆ. ನಿಮ್ಮ ಜೀವನದ ಅತ್ಯಂತ ಕಷ್ಟದ ಸಮಯ ಮುಗಿಯುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಬಾಬಾ ನಿಮಗಾಗಿಯೇ ಒಂದು ವಿಶೇಷವಾದ ಸಂದೇಶ ಕಳುಹಿಸಿದ್ದಾರೆ. ಅದನ್ನು ಪೂರ್ತಿಯಾಗಿ ಕೇಳಿ. ಬನ್ನಿ ನೋಡೋಣ. ನಿನ್ನೆ ರಾತ್ರಿ ನೀವು ಅತ್ತಾಗ ಯಾರೂ ಇರಲಿಲ್ಲ ಅಂದುಕೊಂಡ್ರಾ? ಖಂಡಿತವಾಗಿಯೂ ಇಲ್ಲ. ಬಾಬಾ ನಿಮ್ಮ ಜೊತೆಯಲ್ಲೇ ಇದ್ದರು. ಹೌದು ಭಕ್ತರೇ, ಸಾಯಿ ತ್ರಿಲೋಕೇಶು ಮೂಲಕ ಇಂದು ಬಾಬಾ ನಿಮ್ಮ ಹೆಸರಿಗೆ ನೇರ ಸಂದೇಶವನ್ನು ಕಳುಹಿಸಿದ್ದಾರೆ. ನಿಮ್ಮೆಲ್ಲ ಗೊಂದಲಗಳಿಗೆ ಉತ್ತರ ಇಲ್ಲಿದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ವಲ್ಪ ನಿಲ್ಲಿ. ಇವತ್ತು ನೀವು ಈ ವಿಡಿಯೋ ತಲುಪಿದ್ದೀರಾ ಅಂದರೆ ಕಾಕತಾಳೀಯವಲ್ಲ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಿರುವು ಈಗ ಆರಂಭವಾಗಲಿದೆ. ಬಾಬಾ ನಿಮಗೆ ನೀಡಲಿರುವ ಆ ಸಂದೇಶವನ್ನು ಕೇಳಿದ ನಂತರ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯ ಕೋನವೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಬಾಬಾ ಹೇಳುತ್ತಾರೆ, ನನ್ನ ಮಗುವೆ, ನನ್ನ ಕಡೆ ನೋಡು. ನೀನು ನಿಜವಾಗಿಯೂ ಒಬ್ಬಂಟಿ ಎಂದುಕೊಂಡಿದ್ದೀಯಾ? ನೀನು ನಿನ್ನೆ ರಾತ್ರಿ ಕತ್ತಲಿನಲ್ಲಿ ನಿನ್ನ ಕಣ್ಣೀರನ್ನು ಒರೆಸಿಕೊಳ್ಳುವಾಗ ಯಾರೋ ಬಂದು ನಿನ್ನ ತಲೆಯನ್ನು ಸವರಿದ್ದಾರೆ ಅನಿಸುತ್ತಿಲ್ಲವೇ? ನಿನ್ನ ಭರವಸೆಗಳನ್ನೆಲ್ಲ ಮುರಿದು ಬಿದ್ದಿವೆ ಎಂದು ನನಗೆ ಗೊತ್ತು. ಎಲ್ಲವನ್ನ ಕಳೆದುಕೊಳ್ಳುವ ಭಯ ನಿನ್ನನ್ನು ಕಾಡುತ್ತಿದೆ. ಆದರೆ ನೆನಪಿಡು, ಯಾರೂ ಇಲ್ಲದವರಿಗೆ ಈ ಬಾಬಾ ಇದ್ದಾನೆ. ಇಂದು ನಾನು ನಿನ್ನ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ತಂದಿದ್ದೇನೆ. ಯಾವ ಗೊಂದಲಗಳು ನಿನ್ನನ್ನು ಒಳಗೊಳಗೆ ಕೊರೆದು ತಿನ್ನುತ್ತಿವೆಯೋ ಅದಕ್ಕೆಲ್ಲ ಉತ್ತರ ಇಲ್ಲಿದೆ. ನೀನು ನನ್ನ ಹತ್ತಿರ ದೂರಿದ್ದೀಯಾ, ನನ್ನನ್ನು ನೆನೆದಿದ್ದೀಯಾ. ನಿನ್ನ ಪ್ರತಿಯೊಂದು ಕರೆಯೂ ನನ್ನ ದಿವ್ಯ ಚೇತನವನ್ನು ತಲುಪಿದೆ. ನೀನು ನಿನ್ನಷ್ಟಕ್ಕೆ ಬಚ್ಚಿಟ್ಟುಕೊಂಡಿರುವ ಆ ಮೌನದ ಮಾತುಗಳು ಕೂಡ ನನಗೆ ಗೊತ್ತಾಗಿದೆ. ನಿನ್ನನ್ನು ಮುಂದೆ ಹೋಗದಂತೆ ತಡೆಯುತ್ತಿರುವ ನಿನ್ನ ಹಳೆಯ ಗುರುತುಗಳನ್ನು ಬಿಡಲು ನೀನು ಸಿದ್ಧನಿದ್ದೀಯಾ? ಬಾಬಾ ಈ ಸಂದೇಶ ಬರೀ ಸಾಮಾನ್ಯ ಮಾತುಗಳಲ್ಲ. ಇದು ನಿನ್ನ ಮುಚ್ಚಿ ಹೋಗಿರುವ ಅದೃಷ್ಟದ ಬಾಗಿಲುಗಳನ್ನು ತಟ್ಟುತ್ತಿರುವ ದಿವ್ಯವಾದ ಶಕ್ತಿ. ಆದರೆ ಪ್ರಶ್ನೆ ಏನೆಂದರೆ, ಈ ದಿವ್ಯ ಬದಲಾವಣೆಯನ್ನು ಸ್ವೀಕರಿಸಲು ನಿನ್ನ ಹೃದಯ ಸಿದ್ಧವಾಗಿದೆಯೇ? ಈಗಲೇ ಕಣ್ಣು ಮುಚ್ಚು ಮತ್ತು ನಿನ್ನ ಎಲ್ಲ ಚಿಂತೆಗಳನ್ನು ನನ್ನ ಪಾದಗಳಿಗೆ ಒಪ್ಪಿಸಿಬಿಡು. ಏಕೆಂದರೆ ಯಾವಾಗ ನೀನು ನಿನ್ನನ್ನು ಸಂಪೂರ್ಣವಾಗಿ ನನಗೆ ಒಪ್ಪಿಸುತ್ತೀಯೋ ಆಗಲೇ ನಾನು ನನ್ನ ಕೆಲಸವನ್ನು ಶುರು ಮಾಡುತ್ತೇನೆ. ನಾನು ನಿನಗೆ ನೀಡಲಿರುವ ಸಂದೇಶವೇ ನಿನ್ನ ನಾಳೆಯ ಹೊಸ ಸೂರ್ಯೋದಯ. ಈ ಪವಿತ್ರ ಆಶೀರ್ವಾದವನ್ನು ಪಡೆಯಲು ನೀನು ಸಿದ್ಧನಿದ್ದೀಯಾ? ಬಾಬಾ ಹೇಳುತ್ತಾರೆ, ನನ್ನ ಮಗುವೇ, ನನ್ನ ಕಷ್ಟಗಳು ಯಾಕೆ ಮುಗಿಯುತ್ತಿಲ್ಲ ಎಂದು ಕೇಳುತ್ತೀಯಲ್ಲವೇ? ನನ್ನ ಮಾತನ್ನು ಕೇಳು. ನೀನು ಪರಿಹಾರವನ್ನು ಹೊರಗೆ ಹುಡುಕುತ್ತಿದ್ದೀಯಾ? ಆದರೆ ಅದು ನಿನ್ನ ಒಳಗೇ ಇದೆ. ನಾಳೆ ಏನಾಗುತ್ತದೆಯೋ ಎಂಬ ಯಾವ ಭಯವನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀಯಾ? ಅದೇ ಭಯ ನಿನ್ನ ಇಂದಿನ ಸುಖವನ್ನು ಕಿತ್ತುಕೊಳ್ಳುತ್ತಿದೆ. ನಿನ್ನ ಭವಿಷ್ಯದ ಚಿಂತೆ ನನಗಿದೆ ಎಂದು ಹೇಳಲು ಇವತ್ತು ನಾನು ಬಂದಿದ್ದೇನೆ. ನೀನು ಬರೀ ಇಂದಿನ ಕಠಿಣ ಪರಿಶ್ರಮದ ಕಡೆಯೇ ಗಮನವನ್ನು ಕೊಡು. ಕಳೆದು ಹೋದ ತಪ್ಪುಗಳನ್ನು ನೆನಪಿಸಿಕೊಳ್ಳುವುದನ್ನು ನಿಲ್ಲಿಸು. ಪಶ್ಚಾತ್ತಾಪದ ಬೆಂಕಿಯಲ್ಲಿ ನಿನ್ನನ್ನು ನೀನು ಸುಟ್ಟುಕೊಳ್ಳುವುದರಿಂದ ಕಳೆದು ಹೋದ ಸಮಯವೂ ಕೂಡ ಮರಳಿ ಬಾರದು. ನಿನ್ನ ಭವಿಷ್ಯವೂ ಬದಲಾಗದು. ನಾನು ನಿನಗೆ ಒಂದು ಹೊಸ ದೃಷ್ಟಿಯನ್ನು ನೀಡುತ್ತಿದ್ದೇನೆ. ಇದರಿಂದ ನೀನು ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಹೊಸ ಅವಕಾಶವನ್ನು ಕಾಣಬಹುದು. ನಿನ್ನ ನಕಾರಾತ್ಮಕ ಯೋಚನೆಗಳನ್ನು ಶಾಶ್ವತವಾಗಿ ಬಿಡಲು ನೀನು ಸಿದ್ಧನಿದ್ದೀಯಾ? ನನ್ನ ಕೃಪೆ ಈಗ ನಿನ್ನ ಮನೆಗೆ ಪ್ರವೇಶಿಸಲಿದೆ.
ನೀನು ನಡೆದ ಹಾದಿಯಲ್ಲಿ ಮುಳ್ಳುಗಳನ್ನು ಅನುಭವವಾಗಿದ್ದರೂ ತುಂಬ ಬೇಗ ನಾನು ಅಲ್ಲಿ ಹೂವಿನ ಸುಗಂಧವನ್ನು ತುಂಬಿಸುತ್ತೇನೆ. ಆದರೆ ನೆನಪಿಡು, ನನ್ನ ಕೃಪೆ ಸಿಗುವುದು ಯಾರ ಮನಸ್ಸು ಶುದ್ಧವಾಗಿರುತ್ತದೋ ಮತ್ತು ಯಾರಲ್ಲಿ ಸಬೂರಿ ಅಂದರೆ ತಾಳ್ಮೆ ಇರುತ್ತದೋ ಅವರಿಗೆ ಮಾತ್ರ. ನಿನ್ನನ್ನು ನೀನು ಒಳಗಿನಿಂದ ಶಾಂತಗೊಳಿಸಲು ಶುರು ಮಾಡಿದ್ದೀಯಾ? ನೀನು ಯಾರನ್ನು ನಿನ್ನ ಸೋಲು ಅಂದುಕೊಂಡಿದ್ದೀಯೋ ಅದನ್ನು ನಾನು ನಿನ್ನ ಅತಿ ದೊಡ್ಡ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡುತ್ತಿದ್ದೇನೆ. ಜಗತ್ತು ಇವತ್ತು ನಿನ್ನನ್ನು ದುರ್ಬಲ ಎನ್ನಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ವಿಜೇತ. ನನ್ನ ನಂಬಿಕೆಯ ಹಗ್ಗವನ್ನು ಸಡಿಲಗೊಳಿಸಬೇಡ, ಏಕೆಂದರೆ ಯಾವ ದಿನ ನಿನ್ನ ನಂಬಿಕೆ ಅಚಲವಾಗುತ್ತದೋ ಅಂದು ನಿನ್ನ ಎಲ್ಲ ಕೆಟ್ಟ ಕೆಲಸಗಳು ತಾವಾಗಿಯೇ ಸರಿಯಾಗತೊಡಗುತ್ತವೆ. ಈಗ ಸಮಯ ಬಂದಿದೆ, ನೀನು ಎದ್ದು ನಿಲ್ಲು ಮತ್ತು ನೀನು ಯಾವ ಉದ್ದೇಶಕ್ಕಾಗಿ ಜನ್ಮ ತಾಳಿದೆಯೋ ನಿನ್ನ ಗುರಿಯ ಕಡೆಗೆ ಸಾಗು. ನಿನ್ನ ಉದಾಸೀನತೆಯ ಮುಸುಕು ಈಗ ಕರಗಲಿದೆ. ನನ್ನ ಆಶೀರ್ವಾದಕ್ಕಾಗಿ ನಿನ್ನ ಆತ್ಮದ ಬಾಗಿಲನ್ನು ತೆರೆದಿದ್ದೀಯಾ? ಏಕೆಂದರೆ ನಾನು ನಿನಗೆ ನೀಡುತ್ತಿರುವ ಈ ಸಂದೇಶ ಬರೀ ಕೇಳುವುದಕ್ಕಲ್ಲ, ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ. ಬಾಬಾ ಹೇಳುತ್ತಾರೆ, ನನ್ನ ಮಗುವೇ, ನನ್ನ ಇರುವಿಕೆ ನಿನಗೆ ಹೇಗೆ ತಿಳಿಯುತ್ತದೆ ಎಂದು ಕೇಳುತ್ತೀಯಾ? ನಾನು ನಿನಗೆ ಯಾವುದೇ ಪವಾಡ ತೋರಿಸಲು ಆಕಾಶವನ್ನು ಸೀಳುವುದಿಲ್ಲ. ಬದಲಾಗಿ ನೀನು ಇದುವರೆಗೆ ನಿರ್ಲಕ್ಷಿಸಿದ ಸಣ್ಣ ಸಣ್ಣ ಸಂಕೇತಗಳ ಮೂಲಕ ನಿನಗೆ ಕಾಣಿಸಿಕೊಳ್ಳುತ್ತೇನೆ. ನಿನಗೆ ಇದ್ದಕ್ಕಿದ್ದಂತೆ ಯಾವುದೇ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಅಥವಾ ನಿನ್ನ ಕಷ್ಟದ ಸಮಯದಲ್ಲಿ ಯಾರೋ ಅಪರಿಚಿತರು ಬಂದು ನಿನಗೆ ಸರಿಯಾದ ಸಲಹೆ ನೀಡಿದಾಗ ಅದು ನಾನೇ ಆಗಿದ್ದೆ. ನಿನ್ನ ಮೂಲಕ ನನ್ನೊಂದಿಗೆ ಮಾತನಾಡುತ್ತಿದ್ದೆ ಎಂದು ತಿಳಿದುಕೋ. ನೀನು ಗಮನಿಸಿದ್ದೀಯಾ? ಕಳೆದ ಕೆಲವು ದಿನಗಳಿಂದ ಒಂದೇ ಹೆಸರು ಅಥವಾ ಒಂದೇ ಆಲೋಚನೆ ನಿನ್ನನ್ನು ಪದೇ ಪದೇ ಕಾಡುತ್ತಿದೆ. ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡ. ಅದು ನನ್ನ ದರ್ಬಾರಿನಿಂದ ಕಳುಹಿಸಲಾದ ಸಂಕೇತ. ಅದು ನಿನ್ನನ್ನು ಒಂದು ಸರಿಯಾದ ದಾರಿಗೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದೆ. ಆ ಸಂಕೇತವೇ ನಿನ್ನ ಪ್ರಗತಿಯ ಬಾಗಿಲು. ನೀನು ನಿನ್ನ ಜಾಗರೂಕತೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕಷ್ಟೇ. ನಾನು ನಿನಗೆ ಮುಳ್ಳಾಗಲಿಲ್ಲದ, ಕತ್ತಲೆ ಇಲ್ಲದ ಹಾದಿಯನ್ನು ತೋರಿಸುತ್ತೇನೆ. ಆದರೆ ನೆನಪಿಡು, ಆ ಹಾದಿಯಲ್ಲಿ ನಡೆಯಲು ನೀನು ನಿನ್ನ ಅಹಂಕಾರವನ್ನು ತ್ಯಜಿಸಬೇಕು. ಯಾವಾಗ ನೀನು ನಿನ್ನನ್ನು ಶೂನ್ಯ ಮಾಡಿಕೊಳ್ಳುತ್ತೀಯೋ ಆಗಲೇ ನಾನು ನಿನ್ನಲ್ಲಿ ನನ್ನ ಸಂಪೂರ್ಣ ಬೆಳಕನ್ನು ತುಂಬಲು ಸಾಧ್ಯ. ನಿನ್ನ ಇಷ್ಟ ಕಷ್ಟಗಳಿಂದ ಮೇಲೆದ್ದು ನನ್ನ ಇಚ್ಛೆಯಂತೆ ನಡೆಯಲು ನೀನು ಸಿದ್ಧನಿದ್ದೀಯಾ? ಇಂದಿನಿಂದ ನೀನು ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ದಿನದ ಯೋಜನೆಯನ್ನು ನನ್ನ ಮುಂದೆ ಇಡಬೇಡ. ಬದಲಾಗಿ ಹೀಗೆ ಹೇಳು, ಬಾಬಾ, ಇವತ್ತು ನೀನೇ ನನ್ನ ಮೂಲಕ ಕೆಲಸ ಮಾಡು. ಯಾವಾಗ ನೀನು ನಿನ್ನ ಎಲ್ಲ ಹೊರೆಯನ್ನು ನನ್ನ ಮೇಲೆ ಹಾಕುತ್ತೀಯೋ ಆಗ ನೀನು ಹಕ್ಕಿಯಂತೆ ಹಗುರವಾಗುತ್ತೀಯ. ಇದು ಬರೀ ಸಾಮಾನ್ಯ ದಿನಚರಿಯಲ್ಲ, ಇದು ನಿನ್ನ ಮತ್ತು ನನ್ನ ಮಿಲನದ ಒಂದು ಆಳವಾದ ಯೋಗ. ನೀನು ಮಾಡುತ್ತಿರುವ ಕೆಲಸವನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡು, ಏಕೆಂದರೆ ಅದೇ ನಿನ್ನ ಪೂಜೆ. ನೀನು ವಿದ್ಯಾರ್ಥಿಯಾಗಿರಲಿ, ಗೃಹಿಣಿಯಾಗಿರಲಿ ಅಥವಾ ಉದ್ಯೋಗಿಯಾಗಿರಲಿ, ನಿನ್ನ ಪರಿಶ್ರಮದ ಪ್ರತಿಯೊಂದು ಹನಿಯೂ ನನಗೆ ಅಮೂಲ್ಯವಾದದ್ದು. ಇದುವರೆಗೆ ನೀನು ಅಸಾಧ್ಯ ಅಂದುಕೊಂಡಿದ್ದ ಪ್ರತಿಯೊಂದು ಸವಾಲನ್ನು ಎದುರಿಸುವ ಧೈರ್ಯವನ್ನು ನಾನು ನಿನಗೆ ನೀಡುತ್ತೇನೆ. ನನ್ನ ಮಗುವೇ, ಈ ಬದಲಾವಣೆ ಯಾವಾಗ ಆಗುತ್ತದೆ ಎಂದು ನೀನು ಕೇಳುತ್ತಿದ್ದೀಯಾ? ನೋಡು, ಮಣ್ಣಿನ ಮಡಕೆ ಸಿದ್ಧವಾಗುವಾಗ ಕುಂಬಾರ ಅದನ್ನು ಮೊದಲು ಹೊರಗಿನಿಂದ ತಟ್ಟುತ್ತಾನೆ. ಇದರಿಂದ ಅದು ಗಟ್ಟಿಯಾಗುತ್ತದೆ. ನಿನ್ನ ಜೀವನದಲ್ಲಿ ಇತ್ತೀಚೆಗೆ ನಡೆದಿರುವ ಏರುಪೇರುಗಳು ನಿನ್ನನ್ನು ಮುರಿಯುವುದಕ್ಕಲ್ಲ, ನಿನ್ನನ್ನು ಉತ್ತಮವಾಗಿ ರೂಪಿಸುವುದಕ್ಕೆ. ಈಗ ಸಮಯ ಬಂದಿದೆ. ನೀನು ನಿನ್ನ ಹಳೆಯ ದೌರ್ಬಲ್ಯಗಳನ್ನು ಹಿಂದೆ ಬಿಟ್ಟು ಹೊಸ ಶಕ್ತಿಯೊಂದಿಗೆ ಮುನ್ನಡೆಯಬೇಕು. ನಾನು ನಿನಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ನಿನ್ನ ಪ್ರಗತಿಗೆ ಅಡ್ಡವಾಗಿದ್ದ ಎಲ್ಲ ಅಡೆತಡೆಗಳ ಸಮಯ ಈಗ ಮುಗಿಯುತ್ತಿದೆ.
ನಿನ್ನನ್ನು ನೋಡಿ ನಗುತ್ತಿದ್ದವರು ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಲಿದ್ದಾರೆ. ಆದರೆ ಒಂದು ಮಾತನ್ನು ನೆನಪಿಡು, ನೀನು ಆ ಯಶಸ್ಸಿನ ಶಿಖರವನ್ನು ತಲುಪಿದಾಗ ನಿನ್ನ ಸರಳತೆ ಮತ್ತು ವಿನಮ್ರತೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಏಕೆಂದರೆ ಅದೇ ನಿನ್ನ ನಿಜವಾದ ಗುರುತು. ಅದು ನಿನ್ನನ್ನು ನನ್ನ ಹತ್ತಿರ ಇಡುತ್ತದೆ. ನೀನು ನಿರ್ಧರಿಸಿರುವ ಗುರಿಯ ಮೇಲೆ ನಿನ್ನ ನಂಬಿಕೆಯನ್ನು ಬಂಡೆಯಂತೆ ಗಟ್ಟಿಯಾಗಿಸಿಕೋ. ಅನುಮಾನದ ಮೋಡಗಳು ನಿನ್ನನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತವೆ, ಆದರೆ ನೀನು ಬರೀ ನನ್ನ ಕಡೆಗೆ ನೋಡುತ್ತಿರು. ನಾನು ನಾವಿಕನು ಧ್ರುವ ನಕ್ಷತ್ರವನ್ನು ನೋಡಿ ತನ್ನ ದಿಕ್ಕನ್ನು ನಿರ್ಧರಿಸುವಂತೆ ನೀನು ನನ್ನ ಭಕ್ತಿಯನ್ನು ನಿನ್ನ ಕೇಂದ್ರವನ್ನಾಗಿ ಮಾಡಿಕೊ. ಆಮೇಲೆ ನೋಡು ಪರಿಸ್ಥಿತಿಗಳು ನಿನಗೆ ಪೂರಕವಾಗಿ ಹೇಗೆ ಬದಲಾಗುತ್ತವೆ ಎಂದು ನಾನು ನಿನಗೆ ನನ್ನ ಕಡೆಯಿಂದ ತಾಳ್ಮೆಯ ವರವನ್ನು ನೀಡುತ್ತಿದ್ದೇನೆ. ನೀನು ತುಂಬ ಆತುರ ಪಟ್ಟಿದ್ದೀಯಾ, ತುಂಬ ಓಡಾಡಿದ್ದೀಯಾ. ಈಗ ಸ್ವಲ್ಪ ನಿಲ್ಲು. ನೀನು ಬಿತ್ತಿದ ಬೀಜಗಳು ಫಲ ನೀಡಲು ಸ್ವಲ್ಪ ಸಮಯ ಬೇಕು. ನೀನು ನಿನ್ನ ಕರ್ತವ್ಯವನ್ನು ಮಾಡು, ಬಾಕಿಯದ್ದನ್ನು ನನಗೆ ಬಿಡು. ನಿನ್ನ ಪ್ರತಿಯೊಂದು ಕೆಲಸವೂ ಈಗ ನನ್ನ ರಕ್ಷಣೆಯಲ್ಲಿರುತ್ತದೆ. ನಿನ್ನ ರಕ್ಷಣೆಯ ಜವಾಬ್ದಾರಿಯನ್ನು ನಾನು ನನ್ನ ಕೈಗೆ ತೆಗೆದುಕೊಂಡಿದ್ದೇನೆ. ಈ ಸಂದೇಶದ ಮೂಲಕ ನಾನು ನಿನಗೆ ಕಳುಹಿಸುತ್ತಿರುವ ಆ ಶಾಂತಿಯನ್ನು ನಿನ್ನ ಆತ್ಮದಲ್ಲಿ ಅನುಭವಿಸು. ಈ ಶಾಂತಿಯೇ ನಿನ್ನ ಮುಚ್ಚಿದ ಅದೃಷ್ಟದ ಬಾಗಿಲನ್ನು ತೆರೆಯಲಿರುವ ಕೀಲಿ ಕೈ. ಈಗ ನೀನು ಎದ್ದು ನಿಲ್ಲು ಮತ್ತು ನೀನು ಅರ್ಧಕ್ಕೆ ಬಿಟ್ಟ ಕೆಲಸವನ್ನು ಪೂರ್ಣಗೊಳಿಸು. ನಾನು ನಿನ್ನ ಜೊತೆ ಇದ್ದೇನೆ, ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ. ನನ್ನ ಪ್ರೀತಿಯ ಮಗುವೆ, ಈಗ ಸಮಯ ಬಂದಿದೆ. ಈ ದಿವ್ಯ ಶಕ್ತಿಯನ್ನು ನಿನ್ನೊಳಗೆ ತುಂಬಿಕೊಂಡು ನಿನ್ನ ಕರ್ಮ ಭೂಮಿಗೆ ಮರಳು. ನಾನು ನಿನಗೆ ಬೀಳ್ಕೊಡುತ್ತಿಲ್ಲ, ಬದಲಾಗಿ ನಿನ್ನ ಗುರಿಯ ಕಡೆಗೆ ಕಳುಹಿಸುತ್ತಿದ್ದೇನೆ. ಇದರಿಂದ ನೀನು ನಿನ್ನ ಸಂತೋಷವನ್ನು ನೀನೇ ಆರಿಸಿಕೊಳ್ಳಬಹುದು. ನೆನಪಿಡು, ನಾನು ದೂರವಿಲ್ಲ, ನಿನ್ನ ಹೃದಯದ ಪ್ರತಿಯೊಂದು ಬಡಿತದಲ್ಲೂ ಇದ್ದೇನೆ. ಯಾವಾಗಲಾದರೂ ನೀನು ಒಬ್ಬಂಟಿ ಅಂದುಕೊಂಡರೆ ಕಣ್ಣನ್ನು ಮುಚ್ಚಿ ನನ್ನ ಹೆಸರನ್ನು ಕರೆ. ನಾನು ನಿನಗೆ ಅಲ್ಲೇ ಸಿಗುತ್ತೇನೆ. ನೀನು ನನ್ನ ಅಂಶವಾಗಿದ್ದೀಯಾ. ನಿನ್ನ ಪ್ರತಿಯೊಂದು ಯಶಸ್ಸಿನ ಹೆಜ್ಜೆಯಲ್ಲೂ ನಾನು ನಗುತ್ತೇನೆ. ಹೋಗು, ಈಗ ಸಂಕೋಚ ಬಿಟ್ಟು ನಿನ್ನ ಹೊಸ ಕೆಲಸವನ್ನು ಆರಂಭ ಮಾಡು. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಈ ಸಂದೇಶವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಎಂತಹ ಭಾವನೆಗಳು ಮೂಡುತ್ತಿವೆ? ಈ ದಿನ ನೀವು ಮೊದಲಿಗಿಂತಲೂ ಹೆಚ್ಚು ಹಗುರ ಮತ್ತು ನಿಶ್ಚಿಂತರಾಗಿದ್ದೀರಾ? ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ನಿಮ್ಮ ಉಪಸ್ಥಿತಿಯನ್ನು ಖಚಿತಪಡಿಸಿ ಮತ್ತು ನಿಮ್ಮ ಜೀವನದ ಯಾವ ಭಾಗದಲ್ಲಿ ಬಾಬಾ ಅವರ ಪವಾಡವನ್ನು ಮೊದಲು ನೋಡಲು ಬಯಸುತ್ತೀರಾ ಎಂದು ತಿಳಿಸಿ. ನಿಮ್ಮ ಶ್ರದ್ಧೆಯೇ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ನಿಜವಾದ ಶಕ್ತಿ. ಇಂದಿನಿಂದ ಈ ಸಂದೇಶ ನಿಮ್ಮ ಹೃದಯ ಮುಟ್ಟಿದ್ದರೆ ಮತ್ತು ಬಾಬಾ ಅವರ ಇರುವಿಕೆಯ ಅನುಭವ ನಿಮಗಾಗಿದ್ದರೆ ಈ ವಿಡಿಯೋವನ್ನು ಕಷ್ಟದಲ್ಲಿರುವ ಇತರ ಭಕ್ತರಿಗೂ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಯಾರೋ ಒಬ್ಬರ ಜೀವನದಲ್ಲಿ ಹೊಸ ಭರವಸೆಯ ಕಿರಣವಾಗಬಹುದು. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಸಾಯಿ ಪರಿವಾರದ ಸದಸ್ಯರಾಗಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿಯೂ ಮಾಡಿ. ಕೊನೆಯಲ್ಲಿ ಬನ್ನಿ, ಬಾಬಾ ಅವರ ಪಾದಗಳಲ್ಲಿ ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹೇ ಸಾಯಿ ಬಾಬಾ, ನಿಮ್ಮ ಪಾದಗಳಲ್ಲಿ ನಾವು ನಮ್ಮ ಆತ್ಮವನ್ನು ಅರ್ಪಿಸುತ್ತೇವೆ. ನೀವು ಅಂತರ್ಯಾಮಿ. ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಎಂತಹ ಗೊಂದಲಗಳು, ಭಯ ಮತ್ತು ಆಸೆಗಳಿವೆ ಎಂದು ನಿಮಗೆ ಗೊತ್ತು. ನಿಮ್ಮ ಕರುಣಾಮಯಿ ದೃಷ್ಟಿ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಮನೆಗಳಲ್ಲಿ ಸುಖ, ಶಾಂತಿ ಮತ್ತು ಆರೋಗ್ಯ ನೆಲೆಸಲಿ. ನಮ್ಮ ಕಷ್ಟದ ಸಮಯವನ್ನು ನಿಮ್ಮ ಆಶೀರ್ವಾದದಿಂದ ಸುಲಭವಾಗಿಸಿ ಮತ್ತು ನಮಗೆ ಸರಿಯಾದ ಹಾದಿಯಲ್ಲಿ ನಡೆಯುವ ಬುದ್ಧಿ ಮತ್ತು ಶಕ್ತಿಯನ್ನು ನೀಡಿ. ಇವತ್ತು ತುಂಬ ನಿರಾಶರಾಗಿರುವ ಮಕ್ಕಳಿಗೆ ನೀವೇ ಆಸರೆಯಾಗಿ ಅವರ ಜೀವನದಲ್ಲಿ ಹೊಸ ಸೂರ್ಯೋದಯವನ್ನು ತನ್ನಿ. ನಮ್ಮ ಅಹಂಕಾರವನ್ನು ಅಳಿಸಿ ನಮ್ಮನ್ನು ಪ್ರೀತಿ ಮತ್ತು ಮಾನವೀಯತೆಯ ಹಾದಿಯಲ್ಲಿ ನಡೆಯುವಂತೆ ಮಾಡಿ. ಹೇ ಸಾಯಿನಾಥನೇ,
ನಿಮ್ಮ ಶರಣರಿಗೆ ಬಂದವರ ಜೋಳಿಗೆ ಎಂದಿಗೂ ಖಾಲಿಯಾಗದಿರಲಿ. ನಮ್ಮ ಜೀವನದ ಪ್ರತಿಯೊಂದು ಕತ್ತಲೆಯನ್ನು ನಿಮ್ಮ ದಿವ್ಯ ಜ್ಯೋತಿಯಿಂದ ಅಳಿಸಿಹಾಕಿ ನಾವು ಪೂರ್ಣ ಶ್ರದ್ಧೆಯಿಂದ ನಿಮ್ಮ ಸೇವೆಯಲ್ಲಿ ಸಮರ್ಪಿತರಾಗಿದ್ದೇವೆ. ಸದಾ ನಮಗೆ ಮಾರ್ಗದರ್ಶನವನ್ನು ನೀಡಿ. ಓಂ ಸಾಯಿರಾಮ್. ಜೈ ಸಾಯಿರಾಮ್. ಜೈ ಜೈ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.